ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ವಿಶೇಷವಾಗಿ ದೇವರು ನಮಗಾಗಿ ಒಂದು ಒಳ್ಳೆಯ ಜೀವಿತವನ್ನು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಪ್ರಿಯರೇ, ಇಬ್ರಿಯ 2ನೇ ಅಧ್ಯಾಯ 17 ನಾವು ನೋಡ್ತೇವೆ. ಆದುದರಿಂದ ಆತನು ಎಲ್ಲವುಗಳಲ್ಲಿ ತನ್ನ ಸಹೋದರರಿಗೆ ಸಮಾನವಾಗಿ ಮಾಡಲ್ಪಟ್ಟನು. ಅಂದರೆ ದೇವರ ನಿಯಮಗಳು ಉಂಟಲ್ಲ, ಆ ನಿಯಮಗಳು ಸರಿಸಮಾನವಾಗಿ ಮಾಡಲ್ಪಡ್ತಾರೆ. ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಎಂಬುದಾಗಿ ನಾವು ಗಮನಿಸ್ತೇವೆ. ಅಂದರೆ ದೇವರ ನಿಯಮಗಳು ಭಾರವಾದವು, ಅವುಗಳನ್ನು ಪಾಲಿಸೋದಿದೆಯಲ್ಲ ಅದು ಅಸಾಧ್ಯವೆಂದು ಸೈತಾನನು ಯಾವಾಗಲೂ ಮನುಷ್ಯನಿಗೆ ಹೇಳ್ತಾ ಬರ್ತಾನೆ. ಯೇಸು ಮನುಷ್ಯನಾಗಿ ಲೋಕಕ್ಕೆ ಬಂದು ತನ್ನ ಪರಿಪೂರ್ಣ ವಿಧೇಯತೆಯ ಜೀವನದ ಮೂಲಕ ಸೈತಾನನ ಆ ಸುಳ್ಳನ್ನು ಬಹಿರಂಗಪಡಿಸ್ತಾನೆ. ಯೇಸು ದೇವರನ್ನು, ಅಂದರೆ ತಂದೆ ಆ ಕಟ್ಟಳೆ ಏನಿತ್ತು ಅದನ್ನು ಶಿರಸಾವಹಿಸಿ ಮುಗಿಸ್ತಾನೆ. ಪ್ರಿಯರೇ, ಇಬ್ರಿಯ 6ನೇ ಅಧ್ಯಾಯ 20 ನೀವು ನೋಡಿ, ಅಲ್ಲಿ ಭಾಳ ಸ್ಪಷ್ಟವಾಗಿ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ಯಾವ ವಿಚಾರದವಾಗಿ ಮಾತಾಡ್ತಾನಂತಂದರೆ, ಒಂದು ವಿಶೇಷವಾದಂಥ ಗತಿಯನ್ನು, ಒಂದು ವಿಶೇಷವಾದಂಥ ಲಯವನ್ನು ಕೊಡುವುದು ಆತನಿಗೆ ಭಾಳ ಮುಖ್ಯ ಎನ್ನುವುದನ್ನು ನಾವು ಗ್ರಹಿಸ್ತೇವೆ. ಪ್ರಿಯರೇ, ಈ ಪ್ರಿಯ, ಈ ಲೋಕದಲ್ಲಿ ನಾವು ಓಡಬೇಕಾದಂಥ ಒಂದು ಓಟ ಏನಿದೆ, ಆ ಓಟದ ಕುರಿತು ನಮ್ಮನ್ನು ಎಚ್ಚರಿಸ್ತದೆ. ಜೊತೆಗೆ ನನ್ನನ್ನು ಹಿಂಬಾಲಿಸಿರಿ. ಅಲ್ಲಿ ನಾವು ನೋಡ್ತೇವೆ, ಯೋಹಾನ 12:26 ಯಾವನಾದರೂ ನನ್ನನ್ನು ಸೇವಿಸಿದರೆ ಅವನೇನು ಮಾಡಬೇಕು? ನನ್ನನ್ನು ಹಿಂಬಾಲಿಸಬೇಕು. ಹಾಗೆ ಇಬ್ರಿಯದಲ್ಲಿ ದೇವರು ನಮ್ಮನ್ನು ಎಚ್ಚರಿಸ್ತಾರೆ. ಪ್ರಿಯರೇ, ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಯಾಕೆ ಅಂದರೆ ನಮ್ಮನ್ನು ಪ್ರೀತಿಸುವಂಥ ದೇವರು ಯೇಸು ಕ್ರಿಸ್ತ. ಇಬ್ರಿಯ 12:1-4 ನೋಡಿ, ಆದ ಕಾರಣ ಸಾಕ್ಷಿಯವರು ಇಷ್ಟು ದೊಡ್ಡ ಮೇಘವು ನಮ್ಮ ಸುತ್ತಲೂ ಇರುವುದರಿಂದ ಎಲ್ಲ ಭಾರವನ್ನು ಸುಲಭವಾಗಿ ಮುತ್ತಿಕೊಳ್ಳುವ ಪಾಪವನ್ನು ನಾವು ತೆಗೆದಿಟ್ಟು. ಇಲ್ಲಿ ನೋಡಿ, ನಮ್ಮನ್ನು ಸುಲಭವಾಗಿ ಮುತ್ತಿಕೊಳ್ಳುವಂಥದ್ದು ಏನಪ್ಪ ಅಂತಂದರೆ ಅದು ಪಾಪ. ಯಾರನ್ನು ಬಿಡುವುದಿಲ್ಲ ಅದು. ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ವಂಚಿಸುವ ನಾಲಿಗೆಯಿಂದ ನಮ್ಮ ಕಣ್ಣುಗಳು ಕುರುಡಾಗಿವೆ. ಅನೇಕ ಸಂದರ್ಭಗಳಲ್ಲಿ ನಾವು ಯೋಚನೆಯನ್ನು ಮಾಡುವುದಿಲ್ಲ. ಪ್ರಿಯರೇ, ನಮ್ಮ ಕಣ್ಣು ಕುರುಡಾಗಿದೆ. ನಮ್ಮ ಹೃದಯದ ಮೇಲೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಬೂದಿ ಮುಚ್ಚಿಕೊಂಡಿದೆ. ನಾವು ವಿವೇಚನೆಯನ್ನು ಕಳೆದುಕೊಂಡಿದ್ದೇವೆ. ಪಾಪ ನಮ್ಮನ್ನು ಮುತ್ತಿಕೊಳ್ತದೆ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವಂತನು, ಅದನ್ನು ಪೂರೈಸುವಾತನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ನಾವು ಸಾಗಬೇಕಿದೆ. ಪ್ರಿಯರೇ, ಅಂದರೆ ಸರ್ವ ವಿಷಯಗಳಲ್ಲಿ ನಾವು ದೇವರನ್ನು ಕೊಂಡಾಡಬೇಕಾಗಿದೆ. ಸರ್ವ ವಿಷಯಗಳಲ್ಲಿ ನಾವು ದೇವರ ನಾಮವನ್ನು ಘನಪಡಿಸಬೇಕಾಗಿದೆ. ಪವಿತ್ರಾತ್ಮನ ಒಡಗೂಡಿ ನಾವು ನಡೆಯಬೇಕಾಗಿದೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನಯ್ಯ. ಒಂದು ನೂತನವಾದಂಥ ಬಲ ಕೊಡು, ನೂತನವಾದಂಥ ಅಭಿಷೇಕ ಕೊಡು ಸ್ವಾಮಿ. ದೇವರೇ, ಯಾರ್ಯಾರಿಗೆ ದೇವರೇ ಉದ್ಯೋಗಗಳಿಲ್ಲವೋ, ಯಾರ್ಯಾರು ಉದ್ಯೋಗಗಳ ನಿಮಿತ್ತ ಪ್ರಯಾಸ ಪಡ್ತಾ ಇದ್ದೋ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸ್ತೇನಪ್ಪ. ಸಹಾಯ ಮಾಡಯ್ಯ. ಬಲ 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 ಕೊಡು ಸ್ವಾಮಿ. ಯೇಸಪ್ಪ, ಸಹಾಯ ಮಾಡು. ರಾಜಾ, ಸಹಾಯ ಮಾಡು. ಇಮ್ಮಾನುವೇಲದಂಥ ದೇವರೇ, ಸಹಾಯ ಮಾಡು ಸ್ವಾಮಿ. ಪರಿಶುದ್ಧನೇ, ಸಹಾಯ ಮಾಡಪ್ಪ. ನಿನ್ನ ಬಲ 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 ಇಳಿದು ಬರಲಿ ಸ್ವಾಮಿ. ಅವರನ್ನು ಕೆಲಸಗಳು ಹುಡುಕಿಕೊಂಡು ಬರಲಿ ಸ್ವಾಮಿ.
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.